ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. मीना मिश्रा बहन ಅವರ ಹಿಂದಿ ವಿಡಿಯೋ बाप बच्चों की भाग्य की रेखा लंबी खींचने आए हैं 6ನೇ ಭಾಗದ ಕನ್ನಡ ಅನುವಾದ ಈ ರೀತಿ ಇದೆ. ಪರಂ ಶಾಂತಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ನಿಮ್ಮ ಭಾಗ್ಯವನ್ನು ಅರಿತಿದ್ದೀರಾ? ನಿಮಗೆ ಅರಿವಿದೆಯೇ ನಿಮ್ಮ ಭಾಗ್ಯದ ಬಗ್ಗೆ? ಅಂದರೆ ನಿಮ್ಮ ಭಾಗ್ಯ ಅದೆಷ್ಟು ಶ್ರೇಷ್ಠ ಭಾಗ್ಯವಾಗಿದೆ ಎನ್ನುವುದನ್ನು ನೀವು ಮಕ್ಕಳು ಅರಿತುಕೊಂಡಿದ್ದೀರಾ? ಮುಂದುವರೆದು ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಸ್ವಯಂ ಪರಮಪಿತ ತಂದೆಯೇ ಇಲ್ಲಿಗೆ ಬಂದು ನಿಮ್ಮ ಪಾಲನೆಯನ್ನು ಮಾಡುತ್ತಿದ್ದಾನೆ. ಹಾಗಾದರೆ ನೀವೇ ತಿಳ್ಕೊಳ್ಳಿ, ತಂದೆ ಹೇಗೆ ನಮ್ಮೊಂದಿಗೆ ಇದ್ದಾನೆ, ನಮ್ಮ ಪಾಲನೆ ಅವನು ಹೇಗೆ ಮಾಡ್ತಾ ಇದ್ದಾನೆ. ಬೇಹದ್ನ ಪರಮಪಿತ ತಂದೆ ಸಾಕಾರದಲ್ಲಿ ಬಂದು ನಮಗೆ ಬೇಹದ್ನ ಜ್ಞಾನ ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಈ ಬೇಹದ್ನ ಜ್ಞಾನ ಅದೆಷ್ಟು ಶ್ರೇಷ್ಠ, ಅದೆಷ್ಟು ಅಮೂಲ್ಯವಾಗಿದೆ, ಇದು ನಿಮಗೆ ತಿಳಿದಿದೆಯೇ? ಸಂಪೂರ್ಣ ಭೂಮಿಯನ್ನು ಕಾಗದವನ್ನಾಗಿ ಮಾಡಿ, ಎಲ್ಲ ಸಮುದ್ರಗಳನ್ನು ಶಾಹಿಯನ್ನಾಗಿ ಮಾಡಿ, ಎಲ್ಲ ಅರಣ್ಯಗಳ ಮರಗಳನ್ನು ಲೇಖನಿಯನ್ನಾಗಿ ಮಾಡಿ ಬರೆದರೂ ಸಹ ಇವೆಲ್ಲವೂ ಕಡಿಮೆಯೇ ಆಗುತ್ತದೆ. ಅಂದರೆ ಬೇಹದ್ನ ಜ್ಞಾನ ಅಷ್ಟೊಂದು ವಿಶಾಲವಾಗಿದೆ, ಅನಂತವಾಗಿದೆ. ಅದನ್ನು ಬರೆದು ಇಡಲೂ ಸಹ ಸಾಧ್ಯವಿಲ್ಲ, ಅಷ್ಟು ವಿಶಾಲವಾಗಿದೆ ಈ ಜ್ಞಾನ ಅನ್ನೋದು. ಇದನ್ನು ಪುಸ್ತಕದಲ್ಲಿ ಬರೆದಿಡುವುದು ಅಸಾಧ್ಯದ ಮಾತಾಗಿದೆ. ಇಂತಹ ಒಂದು ಸಾಕಾರಿ ತಂದೆ ಬೇಹದನ ಪರಮ ಪಿತನ ಪಾಲನೆ ನಮಗೆ ಸಿಗುತ್ತಿದೆ ಎಂದರೆ ನಮ್ಮ ಭಾಗ್ಯ ಅದೆಷ್ಟು ಶ್ರೇಷ್ಠ ಭಾಗ್ಯ ಅಲ್ವೇ? ತಂದೆ ನಮ್ಮ ಪಾಲನೆಯನ್ನು ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದ ಮೇಲೆ ಆ ಋಣವನ್ನು ತೀರಿಸುವಂತಹ ಸಮಯ ಈಗ ನಮ್ಮ ಹತ್ತಿರಕ್ಕೆ ಬಂದು ಬಿಟ್ಟಿದೆ. ಪರಮಪಿತ ತಂದೆಯ ಗುರಿ ವಿಶ್ವ ಪರಿವರ್ತನೆಯೇ ತಂದೆಯ ಗುರಿಯಾಗಿದೆ. ನಾವು ಮಕ್ಕಳು ಈಗ ವಿಶ್ವ ಪರಿವರ್ತನೆಯನ್ನು ಮಾಡಬೇಕಾಗಿದೆ. ಏಕೆಂದರೆ ನಮ್ಮ ಬೇಹದ್ನ ತಂದೆಯು ನಮಗೆ ನಮ್ಮ ಭಾಗ್ಯ ರೇಖೆಯನ್ನು ವೃದ್ಧಿಸುವಂತಹ, ಇನ್ನೂ ಹೆಚ್ಚು ಶ್ರೇಷ್ಠ ಭಾಗ್ಯವನ್ನು ನಮ್ಮದಾಗಿಸುವಂತಹ ಉಪಾಯಗಳನ್ನು ಆ ಪರಮಪಿತ ತಂದೆ ನಮಗೆ ನೀಡುತ್ತಿದ್ದಾನೆ. ಬೇಹದ್ನ ಜ್ಞಾನಿ ಮಕ್ಕಳು ಎರಡು ರೀತಿಯ ಜಗತ್ತನ್ನು ನೋಡ್ತಾ ಇದ್ದಾರೆ. ಒಂದು ಬೇಹದ್ನ ಜಗತ್ತು, ಇನ್ನೊಂದು ಲೌಕಿಕ ಜಗತ್ತು. ಈ ಲೌಕಿಕ ಜಗತ್ತಿನಲ್ಲಿ ಬಹಳಷ್ಟು ಆತ್ಮರು ದಿನೇ ಕಷ್ಟ ದುಃಖಗಳಿಗೆ ಒಳಗಾಗುತ್ತಿದ್ದಾರೆ. ಅವರ ನೋವು ಸಂಕಟಗಳನ್ನು ಬೇಹದ್ನ ಮಕ್ಕಳು ಕಣ್ಣಾರೆ ಕಾಣುತ್ತಿದ್ದಾರೆ. ಅವರೆಲ್ಲ ಎಂತಹ ಒಂದು ಮಾರ್ಗದಲ್ಲಿ ಹೋಗುತ್ತಿದ್ದಾರೆ ಎಂದರೆ, ಆ ಮಾರ್ಗ ಅವರನ್ನು ಇನ್ನೂ ಹೆಚ್ಚು ಅಧೋಗತಿಗೆ ಕೊಂಡೊಯ್ಯುತ್ತಿದೆ. ಅಂತಹ ಒಂದು ಮಾರ್ಗದೆಡೆ ಈ ಲೌಕಿಕದಲ್ಲಿರುವಂತಹ ಜನ ಹೋಗುತ್ತಿದ್ದಾರೆ. ನಮ್ಮ ಸುತ್ತಲೂ ಘಟಿಸುವಂತಹ ಕೆಲವೊಂದು ಘಟನೆಗಳನ್ನು ನೋಡಿ ನಾವು ಇದನ್ನೆಲ್ಲ ತಿಳಿದುಕೊಳ್ತಾ ಹೋಗ್ತಾ ಇದ್ದೇವೆ. ಆದರೆ ಬೇಹದ್ನ ಮಕ್ಕಳ ಭಾಗ್ಯ ಅದೆಷ್ಟು ಶ್ರೇಷ್ಠ. ಸ್ವಯಂ ಪರಮಪಿತ ತಂದೆಯೇ ಬಂದು ಸಾಕಾರದಲ್ಲಿ ಈ ಧರೆಗೆ ಇಳಿದು ನಮ್ಮ ಕೈಯನ್ನು ಹಿಡಿದಿದ್ದಾನೆ ಎಂದರೆ ನಮ್ಮ ಭಾಗ್ಯಕ್ಕೆ ಎಣೆಯಲ್ಲಿದೆ. ನಮ್ಮ ಭಾಗ್ಯ ಅದೆಷ್ಟು ಉನ್ನತವಾಗಿದೆ, ಎಷ್ಟು ಶ್ರೇಷ್ಠವಾಗಿದೆ. ಈ ಭಾಗ್ಯ, ಈ ಪರಮಪಿತ ನಮಗೆ ನೀಡಿರುವಂತಹ ಬೋಧನೆ, ಇದೆಲ್ಲವೂ ನಮ್ಮನ್ನು ಸರ್ವೋನ್ನತವಾದಂತಹ ಪರಮಾನಂದದ ನಿಧಿಯ ಕಡೆಗೆ ನಮ್ಮನ್ನು ಆ ತಂದೆ ಕರೆದೊಯ್ಯುತ್ತಿದ್ದಾನೆ. ಹಾಗಾದರೆ ನಮ್ಮ ಪರಮಾನಂದ ಯಾವುದು? ಆದಷ್ಟು ಬೇಗ ತಂದೆಯ ಕಾರ್ಯವನ್ನು ನಾನು ಸಂಪನ್ನಗೊಳಿಸಬೇಕು. ಅವರ ಕಾರ್ಯವನ್ನು ಸಂಪನ್ನಗೊಳಿಸುವುದೇ ನಮ್ಮ ಪರಮಾನಂದದ ಸ್ಥಿತಿಯಾಗಿದೆ. ತಂದೆಯ ಕಾರ್ಯವನ್ನು ಸಂಪೂರ್ಣಗೊಳಿಸಿ ನಾನು ತಂದೆಯೊಂದಿಗೆ ನನ್ನ ಮನೆಯನ್ನು ಸೇರಬೇಕಿದೆ. ಇದು ನಮ್ಮ ಬೇಹದ್ ಮಕ್ಕಳೆಲ್ಲರ ಕರ್ತವ್ಯವೂ ಆಗಿದೆ. ಆಗಲೇ ನಮಗೆ ಪರಮಾನಂದ, ಆನಂದ, ಸಂಪೂರ್ಣ ತೃಪ್ತಿ. ಹಾಗೂ ಈ ಪರಮಾನಂದದತ್ತ ಬಾಪೂಜಿಯವರು ನಮ್ಮೆಲ್ಲರ ಕೈ ಹಿಡಿದು ಕರೆದೊಯ್ಯುತ್ತಿದ್ದಾರೆ. ಪರಮಪಿತ ತಂದೆ ಹೇಳುತ್ತಾನೆ, ಮಕ್ಕಳೇ, ನೀವು ನಿಮ್ಮ ಚಿಂತೆಗಳನ್ನು, ನಿಮ್ಮ
ಕಷ್ಟ ಸುಖ ಯಾವುದೇ ರೀತಿಯ ಲೋಪ ದೋಷಗಳು ಏನೇ ಇರಲಿ ಅದೆಲ್ಲವನ್ನ ನೀವು ನನಗೆ ಸಂಪೂರ್ಣವಾಗಿ ಒಪ್ಪಿಸಿಬಿಡಿ. ಅಂದರೆ ನಿಮ್ಮೆಲ್ಲ ಭಾರವನ್ನ ಮಕ್ಕಳೇ ನೀವು ನನಗೆ ಕೊಡಿ, ನಾನು ಅದನ್ನ ನೋಡಿಕೊಳ್ಳುತ್ತೇನೆ. ಹಾಗೂ ನೀವು ಚಿಂತಾರಹಿತರಾಗಿ ನಿಮ್ಮ ಭಾಗ್ಯವನ್ನ ಶ್ರೇಷ್ಠ ಭಾಗ್ಯವನ್ನಾಗಿ ಮಾಡಿಕೊಳ್ಳುತ್ತಾ ಹೋಗಿ ಎಂದು ಪರಮಪಿತ ತಂದೆ ಮಕ್ಕಳಿಗೆ ಹೇಳ್ತಾ ಇದ್ದಾನೆ. ಈಗ ಅಂತಿಮ ಸಮಯ ನಡೆಯುತ್ತಿದೆ. ಹೀಗಾಗಿ ನಮ್ಮ ಮುಂದೆ ನಮ್ಮ ಕರ್ಮಗಳು ಬಂದು ನಮಗೆ ಬಹಳ ದುಃಖವನ್ನು ಕೊಡಬಹುದು, ಸುಖವನ್ನ ಕೊಡಬಹುದು. ಈ ಎಲ್ಲ ಕರ್ಮಗಳ ಲೆಕ್ಕಾಚಾರಗಳನ್ನ ನಾವು ಚುಕ್ತಾ ಮಾಡಿಕೊಳ್ಳಬೇಕು. ನಿಮ್ಮೆಲ್ಲ ಕರ್ಮಗಳ ಭಾರವನ್ನ ನಗು ನಗುತ್ತಾ ತೀರಿಸಿಕೊಳ್ಳಿ ಎಂದು ಪರಮಪಿತ ಹೇಳುತ್ತಿದ್ದಾನೆ. ಬಾಪೂಜಿಯವರು ಇಲ್ಲಿ ಒಂದು ಲೌಕಿಕದ ಉದಾಹರಣೆಯನ್ನ ನಮಗೆ ಹೇಳ್ತಾ ಇದ್ದಾರೆ. ಅದೇನೆಂದರೆ, ವ್ಯಕ್ತಿಯೊಬ್ಬನಿಗೆ ಬಹಳ ಹಳೆಯ ಕಾಯಿಲೆ ಇದೆ ಅಂತಂದ್ರೆ, ಬಹಳ ವರ್ಷಗಳಿಂದ ಆ ಕಾಯಿಲೆಯಲ್ಲಿ ಅವನು ನರಳುತ್ತಿದ್ದಾನೆ ಅಂದಾಗ ಆ ಕಾಯಿಲೆ ಬಿಟ್ಟು ಬಿಟ್ಟು ಅವನನ್ನ ಪದೇ ಪದೇ ಕಾಡಿಸುತ್ತಾ ಇರುತ್ತದೆ, ಮಧ್ಯದಲ್ಲಿ ಬಂದು ಹೋಗುತ್ತಿರುತ್ತದೆ. ಆ ಕಾಯಿಲೆ, ಅದರ ಸಂಕಟ, ಅದರ ನೋವನ್ನ ಅವನು ತಡೆಯಲಾರದೆ ಅವನು ಬಹಳ ಕಷ್ಟವನ್ನ ಪಡುತ್ತಾನೆ ಹಾಗೂ ಹೆದರಿ ಬಿಡುತ್ತಾನೆ. ಅಂತಹ ಸಮಯದಲ್ಲಿ ಆ ರೋಗಿಯು ತನ್ನ ರೋಗಕ್ಕೆ ಸರಿಯಾದ ಚಿಕಿತ್ಸೆ ಹಾಗೂ ಔಷಧಿಗಳನ್ನ ತೆಗೆದುಕೊಳ್ಳುತ್ತಾ ಬಂದರೆ ಆ ರೋಗವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಹಾಗಾದರೆ ನಾವು ಮಕ್ಕಳ ಹಳೆಯ ರೋಗ ಅಂದ್ರೆ ಯಾವುದು? ನಾವು ಈ ಪಂಚತತ್ವದ ಜೀವನದಲ್ಲಿ ಸಿಲುಕಿ ಬಿದ್ದಿರುವುದೇ, ಜನನ ಮರಣಗಳ ಚಕ್ರಕ್ಕೆ ಸಿಲುಕಿರುವುದೇ ನಮ್ಮ ಹಳೆಯ ರೋಗವಾಗಿದೆ. ದೂರ ದೇಶಕ ರೆಹನೆ ವಾಲಾ ಆಯಾ ದೇಶ್ ಪರಾಯ. ಅಂದರೆ ನಾವು ಇಲ್ಲಿಯವರಲ್ಲ, ನಾವು ಎಲ್ಲಿಂದಲೋ ಬಂದು ಈ ಪಂಚತತ್ವದ ಶರೀರದಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದೇವೆ, ಒದ್ದಾಡುತ್ತಿದ್ದೇವೆ. ಇದುವೇ ನಮ್ಮ ಹಳೆಯ ಕಾಯಿಲೆಯಾಗಿದೆ. ಹಾಗೂ ಈ ಕಾಯಿಲೆಯನ್ನ, ಈ ರೋಗವನ್ನ ನಾವು ಬೇರು ಸಹಿತ ಕಿತ್ತು ಹಾಕಬೇಕು ಎಂದರೆ ಬೇಹದ್ನ ಜ್ಞಾನವನ್ನ ಪಡೆಯಬೇಕು, ಧ್ಯಾನವನ್ನ ಮಾಡುತ್ತಿರಬೇಕು, ಬಾಪೂಜಿಯವರ ಸ್ವರೂಪ ಧಾರಣೆಯನ್ನ ಮಾಡುತ್ತಿರಬೇಕು. ಬೇಹದ್ನ ತಂದೆಯ ಜ್ಞಾನ ಸ್ವರೂಪವನ್ನ ನಾವು ಧಾರಣೆ ಮಾಡಿಕೊಳ್ಳುತ್ತಿರಬೇಕು. ಅಂದರೆ ಪ್ರತಿ ಕ್ಷಣವೂ ಕೂಡ ಎದ್ದಾಗ, ಕುಳಿತಾಗ, ಮಲಗಿದಾಗ, ಓಡಾಡುವಾಗ, ಊಟ ಮಾಡುವಾಗ, ಪ್ರತಿ ಕ್ಷಣವೂ ನಾವು ಆ ಪರಮಾತ್ಮ ಪರಮಪಿತ ತಂದೆಯ ಸ್ವರೂಪದಲ್ಲಿ ಇರುವುದನ್ನ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು. ಆಗ ನಮ್ಮ ಈ ಹಳೆಯ ಕಾಯಿಲೆಯು ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ. ಬೇಹದ್ನ ತಂದೆಯು ಇದರ ಪ್ರೊಸೀಜರನ್ನು ಕೂಡ ನಮಗೆ ಹೇಳಿದ್ದಾನೆ. ಅಂದರೆ ನಾವು ಮಕ್ಕಳು ಹೇಗೆ ನಮ್ಮ ಬಾಡಿ, ನಮ್ಮ ಶರೀರವನ್ನ ಕನ್ವರ್ಟ್ ಮಾಡಿಕೊಂಡು, ಅಂದರೆ ಪಂಚತತ್ವದ ಈ ಶರೀರವನ್ನು ಕನ್ವರ್ಟ್ ಮಾಡಿಕೊಂಡು ಹೇಗೆ ನಾವು ಇಲ್ಲಿಂದ ಹೊರಡಬೇಕು, ಅಂದರೆ ಈ ಪಂಚತತ್ವದ ಜಗತ್ತಿನಿಂದ ನಾವು ಹೇಗೆ ಮುಕ್ತಿಯನ್ನು ಪಡೆಯಬೇಕು ಎನ್ನುವುದನ್ನ ಬೇಹದ್ ಜ್ಞಾನದ ಮೂಲಕ ತಂದೆಯು ನಮಗೆ ಇದರ ಪ್ರೊಸೀಜರನ್ನ ತಿಳಿಸಿಕೊಟ್ಟಿದ್ದಾರೆ. ಆದರೆ ನಾವು ಮಕ್ಕಳು ನಮ್ಮ ಜೀವನದಲ್ಲಿ ದೊಡ್ಡ ಕಷ್ಟಗಳು ಬಂದಾಗ ನಾವು ಹೆದರಿ ಬಿಡುತ್ತೇವೆ. ಆಗ ನಮ್ಮ ಸೀಟ್ ಅಲ್ಲಾಡಿ ಬಿಡುತ್ತದೆ. ಅಂತಂದ್ರೆ ನಾವು ಭಯಪಟ್ಟಾಗ ಆತ್ಮಸ್ವರೂಪದಲ್ಲಿ ಇರುವುದಿಲ್ಲ, ಆತ್ಮಸ್ವರೂಪದ ಅಭ್ಯಾಸ ಹೊರಟು ಹೋಗುತ್ತದೆ. ನಮ್ಮ ಒರಿಜಿನಲ್ ಸೀಟಿಂದ ನಾವು ಕೆಳಗೆ ಇಳಿಯುತ್ತೇವೆ. ನಮ್ಮ ಒರಿಜಿನಲ್ ಸೀಟ್ ಅಂದರೆ ನಾನು ಆತ್ಮ, ಪಾಯಿಂಟ್ ಆಫ್ ಲೈಟ್ ಆಗಿದ್ದೇನೆ, ಬೇಹದ್ನ ವಿಶ್ವ ಸೇವಾಧಾರಿ ಹಾಗೂ ಬೇಹದ್ನ ವಿಶ್ವ ಕಲ್ಯಾಣಕಾರಿ. ಇದುವೇ ನನ್ನ ಮೂಲ ಸ್ವರೂಪವಾಗಿರುತ್ತದೆ. ಈ ನನ್ನ ಸ್ವಸ್ಥಿತಿಯಿಂದ ನಾನು ನನ್ನ ಜೀವನದಲ್ಲಿ ಕಷ್ಟಗಳು ಬಂದಾಗ ಹೆದರಿ ಈ ಸೀಟ್ನಿಂದ ನಾನು ಕೆಳಗೆ ಇಳಿದಿರುತ್ತೇನೆ. ಹಾಗೂ ಪದೇ ಪದೇ ಮತ್ತೆ ಧೈರ್ಯ ಮಾಡಿ ಮತ್ತೆ ಆ ನನ್ನ ಒರಿಜಿನಲ್ ಸ್ಥಿತಿಯಲ್ಲಿ ಬರಲಿಕ್ಕೆ ಪ್ರಯತ್ನ ಪಡುತ್ತೇನೆ. ಹಾಗೂ ತಂದೆಯ ರೂಪ ಧಾರಣೆಯನ್ನ ಮಾಡಿಕೊಂಡು ತಂದೆ ನೀಡಿರುವಂತಹ ಜ್ಞಾನವನ್ನ ಪದೇ ಪದೇ ಸ್ಮರಿಸುತ್ತಾ
ಅಂದರೆ ತಂದೆಯು ನಮಗೆ ಜ್ಞಾನವನ್ನು ನೀಡಿದ್ದಾನೆ, ಅನೇಕ ಸಂದೇಶಗಳನ್ನು ಸಹ ಅನೇಕ ಮೂಲಗಳಿಂದ ಕೊಡುತ್ತಲೇ ಹೋಗುತ್ತಿದ್ದಾನೆ. ಈ ಎಲ್ಲ ಸಂದೇಶಗಳನ್ನು ನಾವು ಪಡೆದುಕೊಂಡು ಪುರುಷಾರ್ಥವನ್ನು ಮುಂದುವರಿಸುತ್ತಾ ಹೋಗುತ್ತೇವೆ. ಈ ಪಂಚತತ್ವದ ದೇಹದಲ್ಲಿ ಕೆಲವೊಮ್ಮೆ ರೋಗಗಳಿಂದಾಗಿ ಇನ್ನೂ ಅನೇಕ ಕಾರಣಗಳಿಂದಾಗಿ ನಮಗೆ ಕಷ್ಟ ನೋವು ಸಿಗುವುದುಂಟು. ಆಗ ನಾವು ಸದಾ ತಂದೆಯನ್ನು ಸ್ಮರಿಸುತ್ತಾ ಆ ಎಲ್ಲ ನೋವನ್ನು ಮರೆತು ನಾವು ನಮ್ಮ ಸ್ವಸ್ಥಿತಿಯಲ್ಲಿ ಇರುವುದನ್ನು, ಈ ಪುರುಷಾರ್ಥವನ್ನು ನಾವು ಮಾಡಬೇಕು. ಈ ಪಂಚತತ್ವದ ದೇಹ ಈ ಪರಮಾತ್ಮ ಕೊಟ್ಟಿರುವುದೇ. ಈ ನನ್ನ ಆತ್ಮ ಇದೂ ಸಹ ಪರಮಾತ್ಮನದ್ದೇ. ಪ್ರತಿಯೊಂದು ಪರಮಾತ್ಮನೇ ನೀಡಿರುವಾಗ ಇದರ ಬಗ್ಗೆ ನಾನು ಚಿಂತೆ ಮಾಡಲೇಬಾರದು. ಎಲ್ಲವನ್ನ ಆ ಪರಮಪಿತ ತಂದೆಗೆ ಸಮರ್ಪಿಸಬೇಕು. ಹಾಗೂ ನಾನು ಒಂದು ಆತ್ಮವಾಗಿದ್ದೇನೆ, ನಾನು ಪಾಯಿಂಟ್ ಆಫ್ ಲೈಟ್ ಆಗಿದ್ದೇನೆ ಎಂದು ತಂದೆಯ ಮುಂದೆ ಕುಳಿತು ನನ್ನನ್ನು ನಾನು ಆ ಪರಮಪಿತ ತಂದೆಗೆ ಸಮರ್ಪಿಸಿಕೊಳ್ಳಬೇಕು. ಈ ರೀತಿ ನಾವು ಮಕ್ಕಳೆಲ್ಲರೂ ಪುರುಷಾರ್ಥವನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋದರೆ, ಬಾಪೂಜಿಯವರು ಹೇಳುತ್ತಾರೆ, ಮಕ್ಕಳೇ, ನೀವು ಪುರುಷಾರ್ಥವನ್ನು ಹೆಚ್ಚು ಹೆಚ್ಚು ಮಾಡಿದಷ್ಟು ನಿಮ್ಮ ಆತ್ಮ ಬರಬರುತ್ತಾ ಹಗುರವಾಗುತ್ತಾ ಹೋಗುತ್ತದೆ ಹಾಗೂ ಬಹುಬೇಗನೆ ಅದು ಮೇಲೆ ಹಾರಲು ಸಾಧ್ಯವಾಗುತ್ತದೆ. ತಂದೆಯ ಪ್ರತಿಯೊಂದು ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಾ ದೃಢವಾಗಿ ನಿಂತು, ಅಂದರೆ ಧೈರ್ಯವಾಗಿ ಜೀವನದಲ್ಲಿ ಏನೇ ಬಂದರೂ ಧೈರ್ಯವಾಗಿ ಪುರುಷಾರ್ಥವನ್ನು ಮಾಡುತ್ತಾ ಹೋದಲ್ಲಿ ವಿಜಯ ಅನ್ನುವುದು ಶತಸಿದ್ಧ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಹೇಳುತ್ತಿದ್ದಾನೆ. ಪರಮಾತ್ಮ ಪಿತನೇ ನಮ್ಮೊಂದಿಗೆ ಇದ್ದಾನೆ ಅಂದ ಮೇಲೆ ಜಯ ಯಾರಿಗೆ? ಇದು ಹೇಳುವ ಅವಶ್ಯಕತೆಯೇ ಇಲ್ಲ. ಖಂಡಿತವಾಗಿಯೂ ಜಯ ನಮ್ಮದೇ. ನಾವು ಮಕ್ಕಳು ಆ ಪರಮಪಿತ ತಂದೆಯನ್ನು, ಅವನ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದು ಅವನಲ್ಲಿ ವಿಶ್ವಾಸವನ್ನು ಇಟ್ಟು ನಾವು ದೃಢತೆಯಿಂದ ಪುರುಷಾರ್ಥವನ್ನು ಮಾಡುತ್ತಾ ಮುಂದುವರಿಯುತ್ತಾ ಹೋದರೆ, ಇಷ್ಟೇ ಅಲ್ಲದೆ ಆ ಪರಮಪಿತ ತಂದೆಯೇ ನನ್ನೊಂದಿಗೆ ಇದ್ದಾನೆ ಎನ್ನುವಂತಹ ನಶೆಯಲ್ಲಿ ನಾನು ಸದಾ ಇದ್ದಾಗ, ಅಂದರೆ ಅಷ್ಟೊಂದು ನಿಶ್ಚಯವಾದಂತಹ ಬುದ್ಧಿ ಆ ಪರಮಾತ್ಮ ಪಿತನಲ್ಲಿ ಇದ್ದಾಗ ಜಯ ನಮ್ಮದೇ. जिसका साथी खुद भगवान बन जाए तो उन बच्चों का विजय कौन रोक सकता है. इतना निश्चय और नशा हम बच्चों को ರಖನಾ ಹೇ. ಅಂದರೆ ಪರಮಪಿತ ತಂದೆ ನಮ್ಮೊಂದಿಗೆ ಇದ್ದಾನೆ ಎನ್ನುವಂತಹ ಒಂದು ನಶೆಯಲ್ಲಿ, ಒಂದು ಸ್ಮರಣೆಯಲ್ಲಿ ನಾವು ಇರಬೇಕು. ಜಯ ಖಂಡಿತ ನಮ್ಮದೇ ಎಂದು ಪರಮಪಿತ ತಂದೆ ಹೇಳುತ್ತಿದ್ದಾನೆ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो